ನಿಂಗೇನ್ ಹುಚ್ಚಿಗೆ ಹಿಡ್ದಿದ್ಯಾ? ವಾದ ಬೇಡ ಕಣೆ, ಮನ್ಸಿದ್ರೆ ಮಾರ್ಗ. ನಾನು ಮ್ಯಾಚ್ನ ಆಡಿ ಗೆದ್ದೇ ಗೆಲ್ತೀನಿ, ಸೀಟ್ನ ತಗೊಂಡೇ ತಗೋತೀನಿ. ಮೇಘ, ಆರ್ ಯು ಶ್ಯೂರ್? ಎಸ್. ಮೇಘ, ಬಿ ಬ್ರೇವ್. ಧೈರ್ಯವಾಗಿ ಆಟಾಡು. ಸೀಟ್ ಸಿಗೋದಕ್ಕೆ ಇದೊಂದೇ ಚಾನ್ಸ್ ಉಳಿದಿರೋದು, ಬಿಡ್ಬೇಡ. Students, line up. Dear friends, ಸ್ಪೋರ್ಟ್ಸ್ ಕೋಟಾನಲ್ಲಿರೋದು ಕೆಲವು ಸೀಟ್ಗಳು. ಚೆನ್ನಾಗಿ ಆಡಿ ಗೆದ್ದವರಿಗೆ ಮಾತ್ರ ಸೀಟ್ ಸಿಗುತ್ತೆ. ಸ್ಪೋರ್ಟ್ಸ್ ಕೋಟಾನಲ್ಲಿ ಸೆಲೆಕ್ಟ್ ಆದವರು ಮುಂದೆ ನಮ್ಮ ಕಾಲೇಜ್ನ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಹಾಗಾಗಿ ಕಾಂಪಿಟೇಷನ್ ತುಂಬ ಟಫ್ ಆಗಿರುತ್ತೆ. ನೀವು ಆಡೋದು ಸಾಮಾನ್ಯ ಪ್ಲೇಯರ್ಸ್ ಜೊತೆ ಅಲ್ಲ, ಇದೇ ಕಾಲೇಜ್ನಲ್ಲಿ ಓದಿ ಇಂದು ನ್ಯಾಷನಲ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ ಆಡ್ತಾ ಇರೋ ಪ್ಲೇಯರ್ಸ್ ಜೊತೆ. ನೆನಪಿರಲಿ, ಸ್ಪೋರ್ಟ್ಸ್ ಕೋಟಾನಲ್ಲಿ ಅಪ್ಲೈ ಮಾಡಿರೋ ಸ್ಟೂಡೆಂಟ್ಸ್ ಹೆಸರನ್ನ ಹೇಳ್ತೀನಿ. ಬಂದಿರೋರು ಪ್ರೆಸೆಂಟ್ ಅಂತ ಹೇಳಬೇಕು. ಲತಾ, ಆಶಾ, ದೀಪು, ಸೀಮಾ, ಮೇಘ. ಪ್ರೆಸೆಂಟ್ ಸರ್. ನೀನೇನು ಚೂಡಿದಾರ್ ಹಾಕೊಂಡು ಬಂದಿದ್ಯಾ? ಸ್ಪೋರ್ಟ್ಸ್ ಡ್ರೆಸ್ ಹಾಕೊಂಬ ಹೋಗು. ಸಾರಿ ಸರ್, ನನ್ನ ಹತ್ರ ಸ್ಪೋರ್ಟ್ಸ್ ಡ್ರೆಸ್ ಇಲ್ಲ. ವಾಟ್? ಸ್ಪೋರ್ಟ್ಸ್ ಡ್ರೆಸ್ ಇಲ್ವಾ? ಸ್ಪೋರ್ಟ್ಸ್ ಕೋಟಾನಲ್ಲೇ ನೀನು ಅಪ್ಲೈ ಮಾಡಿದ್ಯಾ, ಸ್ಪೋರ್ಟ್ಸ್ ಡ್ರೆಸ್ ಇಲ್ಲ ಅಂದ್ರೆ ಹೇಗಮ್ಮ? ನಿಜವಾಗ್ಲೂ ನಿನಗೆ ಬ್ಯಾಡ್ಮಿಂಟನ್ ಆಡಕ್ ಬರುತ್ತಾ ಅಥವಾ ಸುಳ್ಳು ಹೇಳ್ಕೊಂಡು ಇಲ್ಲಿ ಒಳಗೆ ಬಂದಿದ್ಯಾ? ಸುಮ್ಮನೆ ಬಂದಿರೋ ಹಾಗಿದ್ರೆ ಈಗಲೇ ಮನೆಗೆ ಹೊಟ್ಟೋಗು. ಟೈಮ್ ವೇಸ್ಟ್ ಮಾಡಬೇಡ. ಎಕ್ಸ್ಕ್ಯೂಸ್ ಮೀ ಸರ್.
ವಾಟ್ ಯು ಹ್ಯಾವ್ ಟು ಸೇ? ಸರ್, ನಾನು ಮೇಘನ್ ಕಸಿನ್ ಸಿಸ್ಟರ್. ಅವಳ ಹತ್ರ ಸ್ಪೋರ್ಟ್ಸ್ ಡ್ರೆಸ್ ಇದೆ, ಆದರೆ ಇಲ್ಲಿಗೆ ಬರೋ ಗಡಿಬಿಡಿಯಲ್ಲಿ ಮರ್ತು ಬಂದ್ಬಿಟ್ಟಿದ್ದಾಳೆ ಅಷ್ಟೇ. ನೀ ಹೇಳೋದನ್ನ ನೋಡಿದ್ರೆ ನಂಬೋಕೆ ಆಗ್ತಿಲ್ವಲ್ಲಮ್ಮ. ಓಕೆ, ಇವಳು ಪ್ಲೇಯರೇ ಆಗಿದ್ರೆ ಕಾಂಪಿಟೇಷನ್ನ ಇವಳಿಂದಾನೇ ಪ್ರಾರಂಭ ಮಾಡೋಣ. ದೇವ್ರೆ, ನಮ್ಮ ಮೇಘ ಅವಳ ಕನಸನ್ನು ನನಸು ಮಾಡೋಕ್ಕೆ ಹೋರಾಟ ಮಾಡ್ತಾ ಇದ್ದಾಳೆ. ನೀನು ಅವಳಿಗೆ ಆಶೀರ್ವಾದ ಮಾಡು, ಅವಳಿಗೆಲ್ಲೋ ಹಾಗೆ ಮಾಡು, ಅವಳಿಗೆ ಸೀಟ್ ಸಿಗೋ ಹಾಗೆ ಮಾಡು. ನಾನು ನಿನ್ನ ಸನ್ನಿಧಾನಕ್ಕೆ ಬಂದು 101 ತೆಂಗಿನಕಾಯಿ ಹೊಡಿತೀನಿ. ದಯವಿಟ್ಟು ಅವಳನ್ನ ಕಾಪಾಡು. ಹಲೋ ಹಲೋ ಸುಮತಿ, ನಾನು ತ್ರಿಪುರ ಸುಂದರಿ ಸ್ಪೀಕಿಂಗ್. ಹೇಳಿಮ್ಮ. ಮೇಘನ್ ಸ್ವಲ್ಪ ಕರಿ, ನಾನು ಅವಳ ಹತ್ರ ಮಾತಾಡಬೇಕು. ಹಲೋ ಸುಮತಿ, ಕೇಳಿಸ್ತಾ ಇದೆಯಾ? ಹಾಂ, ಕೇಳಿಸ್ತಾ ಇದೆ. ಅದು ಮೇಘ ಮಲಗಿದ್ದಾಳೆ. ವಾಟ್? ಮೇಘ ಸ್ಲೀಪಿಂಗಾ? ಹೌದಮ್ಮ, ಅವಳು ಯಾವತ್ತೂ ಉಪವಾಸ ಮಾಡಿದವಳಲ್ಲ. ಇದೇ ಮೊದಲೇ ಸಲ ಉಪವಾಸ ಮಾಡ್ತಿದ್ದಾಳಲ್ಲ. ಸುಸ್ತಾಗ್ತಿದೆ, ಮಲಗ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಹ್ಞೂ ಅಂದೆ. ಓ ಐ ಸಿ. ಹಾಗಾದರೆ ಅವಳನ್ನು ಡಿಸ್ಟರ್ಬ್ ಮಾಡಬೇಡ. ಸರಿಮ್ಮ. ಅಂದಹಾಗೆ ನಾನು ಫೋನ್ ಮಾಡಿದ ಮ್ಯಾಟ್ರೇ ಬೇರೆ. ಏನಮ್ಮ? ನನ್ನ ಮೊಮ್ಮಗನ ಬರ್ತ್ಡೇ ದಿನ ಬಡಬಗ್ರಿಗೆ, ಅನಾಥರಿಗೆ ಎಲ್ಲ ಬಟ್ಟೆ ಬರೆ ದಾನ ಮಾಡೋದು ನನ್ನ ಹ್ಯಾಬಿಟ್. ಪ್ರತಿ ವರ್ಷ ಆ ಕೆಲಸನ ನನ್ನ ಡಾಟರ್ ಇಲ್ಲ ಮಾಡ್ತಿದ್ಲು. ಈ ವರ್ಷ ಮೇಘ ಮಾಡಲಿ. ನಾನು ಕಾರ್ ಕಳಿಸ್ತಾ ಇದ್ದೀನಿ, ಮೇಘನ್ ರೆಡಿಯಾಗಿರೋ ಕೇಳು. ಇನ್ನು ಹಾಫ್ ಆನ್ ಅವರಲ್ಲಿ ಕಾರಲ್ಲಿ ಇರುತ್ತೆ. ಮೇಘ, ಆಲ್ ದಿ ಬೆಸ್ಟ್. ಗೆಲ್ಬೇಕು ನೀನು. ಮೇಘ, ಭಯ ಪಡಬೇಡ. ಫೇಸ್ ಮಾಡು ಅವಳನ್ನ. ನಿನ್ನ ಸ್ಟ್ರೆಂತ್ ಏನು ಅಂತ ತೋರಿಸು. ಆಲ್ ದಿ ಬೆಸ್ಟ್. ಲೇಟ್ ಮಾಡಬೇಡ ಅಂತ ಹೇಳು. ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಅಲ್ಲಿಂದ ದಾನ ಮಾಡೋದಕ್ಕೆ ಹೋಗ್ತೀವಿ. ಅಮ್ಮ, ಒಂದು ಸಮಸ್ಯೆ. ಏನು? ಉಪವಾಸದಲ್ಲಿದ್ದಾಳಲ್ಲಮ್ಮ, ಅದಕ್ಕೆ ವಿಪರೀತ ತಲೆನೋವು ಬಂದ್ಬಿಟ್ಟಿದೆ. ಸಾಲದಕ್ಕೆ ಸುಸ್ತು ಬೇರೆ. ಅಷ್ಟು ದೂರ ಎಲ್ಲ ಅವಳಿಗೆ ಬರೋಕ್ಕಾಗಲ್ಲ ಅನ್ಸುತ್ತೆ.
ದಾರಿನಲ್ಲಿ ಏನಾದರೂ ತಲೆ ತಿರುಗಿ ಬಿದ್ದುಬಿಟ್ರೆ ನಿಮಗೆ ತೊಂದರೆ ಅಲ್ವಮ್ಮ? ಓ ಹೌದಲ್ಲ, ಪಾಪ ಹುಡುಗಿ, ಅವಳೇನು ಬರೋದು ಬೇಡ ಬಿಡು. ಸರಿಮ್ಮ. ಹಾಗಾದ್ರೆ ನಾನೊಂದು ಕೆಲಸ ಮಾಡ್ತೀನಿ. ಕೆಲಸದವ್ರ ಹ್ಯಾಂಡಲ್ಲಿ ದಾನ ಮಾಡೋ ಬಟ್ಟೆಗಳನ್ನೆಲ್ಲ ಕಳಿಸ್ಕೊಡ್ತೀನಿ. ಮೇಘ ಅದನ್ನೊಂದ್ಸಲ ಟಚ್ ಮಾಡಿ ಕೊಡ್ಲಿ, ನಾನು ಅದನ್ನ ದಾನ ಮಾಡಿಸ್ತೀನಿ. ಹಾಫ್ ಆನ್ ಅವರಲ್ಲಿ ಅವರೆಲ್ಲ ಅಲ್ಲಿರ್ತಾರೆ. ಅವ್ರು ಅಲ್ಲಿಗೆ ಬಂದ ಮೇಲೆ ಮೇಘನಿಗೆ ನನಗೊಂದ್ಸಲ ಫೋನ್ ಮಾಡೋಕೆ ಹೇಳು. ನಾನು ಅವಳ ಹತ್ರ ಮಾತಾಡಬೇಕು. ಓಕೆ? ಸರಿಮ್ಮ. ಅಯ್ಯೋ ದೇವ್ರೆ, ಮೇಘ ಕಾಲೇಜ್ಗೆ ಹೋಗಿದ್ದಾಳೆ. ಇಂಥ ಟೈಮಲ್ಲೇ ಇವರು ಬರಬೇಕಾ? ಇವಳು ಮನೇಲಿಲ್ಲ ಅಂತ ಅವ್ರಿಗೇನಾದರೂ ಗೊತ್ತಾದರೆ ಏನಪ್ಪ ಮಾಡೋದು? Come on, Megha, come on. ಮೇಘ ಮೇಘ ಏನಾಯ್ತಮ್ಮ? ಮೇಘ ಇಲ್ಲೋಡು ಮೇಘ, ಕಣ್ಬಿಡಮ್ಮ. ಏನಾಯ್ತು ಈ ಹುಡುಗಿಗೆ? ನನಗೆ ಗೊತ್ತಿತ್ತು ಈ ಥರನೇ ಆಗುತ್ತೆ ಅಂತ. ನಾನು ಹೇಳಿದೆ ಇವಳಿಗೆ ಉಪವಾಸ ವ್ರತನೆಲ್ಲ ಮಾಡಬೇಡ ಅಂತ. ಕೇಳಿದ್ರಲ್ವಾ ಇವಳು? ನೀರು ಒಂದು ಉಪವಾಸ ಮಾಡ್ತಾಳಂತೆ. ಗೊತ್ತಿದ್ರಲ್ವಾ ಇವಳಿಗೆ? ಕೇಳು. ಉಪವಾಸ ವ್ರತನ? ಅದು ಹನಿ ನೀರು ಕುಡಿದೆ. ಇವಳೇನ್ ಸೀಟ್ ತಗೊಳಕ್ ಬಂದಿದ್ದಾಳ ಅಥವಾ ಇಲ್ಲಿ ಪ್ರಾಣ ಬಿಡಕ್ ಬಂದಿದ್ದಾಳ? ಏನ್ ಹುಚ್ಚಾಟ ಇದು? ಸರ್ ಸರ್ ಒಂದು ನಿಮಿಷ ಸರ್, ಪ್ಲೀಸ್ ಒಂದೇ ಒಂದು ನಿಮಿಷ. ಯಾರಾದ್ರೂ ನೀರು ತಂದು ಕೊಡಿ. ಬೇಗ ಮೇಘ ಗಾಳಿ ಹಾಕು. ಸರ್, ಈ ಹುಡುಗಿನ ಮನೆಗೆ ಕಳಿಸ್ಬಿಡಿ.
ಇವಳಿಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ, ಇನ್ನೇನು ಆಟ ಆಡ್ತಾಳೆ. ಮೇಘ ಇಲ್ಲಿ ನೋಡು. ಮೇಘ ಎದೋಳಮ್ಮ, ನೀನು ಹೀಗೆ ಮಲಗಿದ್ರೆ ಫೇಲ್ ಆಗ್ಬಿಡ್ತೀಯ ಕಣೆ. ಮೇಘ ಪ್ರಜ್ಞೆ ಬರ್ತಿದೆ. ಮೇಘ ನೀರು ಕೊಡು. ಹೇಳಮ್ಮ, ಎದೋಳು ಮೇಘ. ಸಾರಿ ಸರ್, ನನ್ನಿಂದ ಟೈಮ್ ಆಯಿತು. ಇಟ್ಸ್ ಓಕೆ, ನೀನು ಮನೆಗೆ ಹೋಗ್ಬೋದು. ಸಾರಿ ಸರ್, ನನ್ನಿಂದ ಟೈಮ್ ಆಯಿತು. ಇಟ್ಸ್ ಓಕೆ, ನೀನು ಮನೆಗೆ ಹೋಗ್ಬೋದು. ಸರ್, ನನ್ನ ಕೈಲಿ ಆಗುತ್ತೆ ಸರ್, ನಾನು ಆಡ್ತೀನಿ, ಪ್ಲೀಸ್ ಇಲ್ಲ ಅನ್ಬೇಡಿ, ನನ್ನ ಕೈಲಿ ಆಗುತ್ತೆ. ಪ್ಲೀಸ್ ಸರ್, ಒಂದು ಚಾನ್ಸ್ ಕೊಡಿ ಸರ್, ನನ್ನ ತಂಗಿ ಚೆನ್ನಾಗಿ ಆಡ್ತಾಳೆ. ಪ್ಲೀಸ್ ಸರ್. ನೋಡು, ಈ ಕೋರ್ಟಲ್ಲಿ ಏನೇ ನಡೆದ್ರು ಅದು ನನ್ನ ಜವಾಬ್ದಾರಿ. ನಿನಗೋಸ್ಕರ ನಾನು ರಿಸ್ಕ್ ತೊಗೊಳಕ್ಕಾಗಲ್ಲ. ಸೊ ಯು ಮೇ ಪ್ಲೀಸ್ ಗೋ ನೌ. ಹೊರಡು ಇಲ್ಲಿಂದ. ಸರ್ ಸರ್, ಪ್ಲೀಸ್ ಇಲ್ಲ ಅಂತ ಹೇಳಬೇಡಿ ಸರ್. ನಾನು ತುಂಬ ಓದಿ ನಮ್ಮ ಅಪ್ಪ ಅಮ್ಮಗೆ ಒಳ್ಳೆ ಹೆಸರು ತರಬೇಕು ಅಂತಿದ್ದೀನಿ. ಸರ್, ಅಷ್ಟು ಕೇಳ್ಕೊತಿದ್ದಾಳೆ, ಪ್ಲೀಸ್ ಸರ್. ನೀವೀಗಿಲ್ಲ ಅಂದ್ಬಿಟ್ರೆ ನನ್ನ ಕನಸೆಲ್ಲ ಚದುರು ಹೋಗುತ್ತೆ ಸರ್. ಪ್ಲೀಸ್ ಸರ್, ಪ್ಲೀಸ್ ಇಲ್ಲ ಅಂತ ಹೇಳ್ಬಿಡಿ. ಒಂದೇ ಒಂದು ಲಾಸ್ಟ್ ಚಾನ್ಸ್ ಕೊಟ್ಬಿಡಿ ಪ್ಲೀಸ್ ಸರ್, ಪ್ಲೀಸ್ ಪ್ಲೀಸ್ ಸರ್. ಪ್ಲೀಸ್. ಬಹುಶಃ ಮೇಘ ಈಗ ಕಾಂಪಿಟೇಷನಲ್ಲಿ ಇರ್ತಾಳೆ. ಅಲ್ಲಿ ಗೆದ್ರೇನೆ ಅವಳಿಗೆ ಸೀಟು. ಈ ಸಮಯಕ್ಕೆ ಇವ್ರು ಬರಬೇಕಾ? ಏನಪ್ಪ ಮಾಡೋದು ನಾನೀಗ? ಒಳ್ಳೆ ಧರ್ಮ ಸಂಕಟ ಶುರುವಾಗ್ಬಿಡ್ತಲ್ಲ. ಅದ್ಗೆ ಯಾಕದ್ಗೆ ಏನಾಯ್ತು? ಯಾಕೆಷ್ಟು ಗಾಬರಿ ಆಗಿದ್ದೀರಾ? ಅಲ್ಲ, ತ್ರಿಪುರ ಸುಂದರಿ ಅವರು ಫೋನ್ ಮಾಡಿದ್ರು. ಇವತ್ತು ಅವ್ರ ಮೊಮ್ಮಗನ ಜನ್ಮದಿನ ಅಲ್ವಾ, ಅದಕ್ಕೆ ಮೇಘನ್ ಕೈಯಲ್ಲಿ ಬಟ್ಟೆಗಳನ್ನ ದಾನ ಮಾಡಿಸ್ತಾರಂತೆ. ಅದಕ್ಕೆ ಅವ್ರ ಕಡೆಯವರು ಬಟ್ಟೆಗಳನ್ನ ತಗೊಂಡು ಮನೆಗೆ ಬರ್ತಾ ಇದ್ದಾರಂತೆ. ಅಯ್ಯೋ, ಅದ್ರಲ್ಲಿ ಗಾಬರಿ ಪಡೋವಂಥದ್ದು ಏನಿದೆ? ಅದು ಮೇಘ ಮನೇಲಿಲ್ವಲ್ಲ. ಅದು ಇವತ್ತು ಕಾಲೇಜ್ನಲ್ಲಿ ಆಯ್ಕೆ ಆದವ್ರು ಪಟ್ಟಿ ಹಾಕ್ತಾರಂತೆ. ಅದನ್ನ ನೋಡೋದಕ್ಕೆ ಮಯೂರಿ ಜಯಂತನ ಜೊತೆ ಹೋಗಿದ್ದಾಳೆ. ಅಯ್ಯೋ ದೇವ್ರೆ, ಈ ಹುಡುಗಿಗೆ ಬುದ್ಧಿ ಅನ್ನೋದಿದ್ಯಾ? ಅದಕ್ಕೆ ಹೇಗೂ ಮಯೂರಿ ಹೋಗಿದ್ದಾಳಲ್ಲ, ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ಯಾ ಇಲ್ವಾ ಅನ್ನೋದನ್ನ ಅವಳೇ ಬಂದು ಹೇಳ್ತಿದ್ಲಲ್ಲ. ಇವಳು ಹೋಗೋ ಅಗತ್ಯ ಏನಿತ್ತು ಅಂತ? ಇವ್ರು ಬರ್ತಾರೆ ಅಂತ ಗೊತ್ತಿರ್ಲಿಲ್ವಲ್ಲ ಮೀನಾಕ್ಷಿ. ಮನೇಲಿರೋ ಬದಲು ಸುತ್ತಾಡ್ದಂಗೆ ಆಗತ್ತೆ ಅಂತ ನಾನೇ ಅವಳನ್ನ ಕಳಿಸ್ದೆ. ಅತ್ತಿಗೆ, ಅದನ್ನೆಲ್ಲ ಆ ತ್ರಿಪುರ ಸುಂದರಿ ಅವರು ಕೇಳ್ತಾರ? ಮೊದಲೇ ಘಾಟಿ ಹೆಂಗ್ಸು, ಕೂತ್ರೆ ನಿಂತ್ರೆ 108 ರೂಲ್ಸ್ಗಳನ್ನ ಹಾಕ್ತಿರ್ತಾರೆ. ಅವ್ರ ಕಡೆಯವರು ನಮ್ಮ ಮನೆಗೆ ಬಂದಾಗ ಮೇಘ ಮನೇಲಿಲ್ಲ ಅಂತಂದ್ರೆ ಸುಮ್ಮನೆ ಬಿಡ್ತಾರ? ಆ ಯಮ್ಮ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ. ಸಣ್ಣ ಹುಡುಗಿ ಅಂತಾನು ನೋಡ್ದೆ ಉಪವಾಸ ಮಾಡ್ಲೇಬೇಕು ಅಂತ ಹಠ ಹಿಡ್ದವ್ರು. ಅಂಥದ್ರಲ್ಲಿ ಇವಳು ಮನೇಲಿಲ್ಲ ಅಂದ್ರೆ ಉಪವಾಸ ಮಾಡೋದನ್ನ ಬಿಟ್ಟು ಹೊರಗಡೆ ಸುತ್ತಾಡಕ್ ಹೋಗಿದ್ಯಾ? ನಿಜವಾಗ್ಲೂ ನೀನು ಉಪವಾಸ ಮಾಡ್ತಿದ್ಯೋ ಅಥವಾ ಉಪವಾಸ ಮಾಡೋ ತರ ನಾಟಕ ಆಡ್ತಿದ್ಯೋ? ಉಪವಾಸ ಮಾಡೋ ಹಾಗಿದ್ರೆ ಹೊರಗಡೆ ಸುತ್ತಾಡೋದಕ್ಕೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ಅವಳನ್ನ ಸಾಯಿಸೇ ಬಿಡ್ತಾರಷ್ಟೇ. ಒಂದ್ ಕೆಲಸ ಮಾಡ್ಬೋದು, ಅದಕ್ಕೆ ಪುಟ್ಟು ಹೇಗೋ ಅವ್ರ ಜೊತೆ ಹೋಗಿದ್ದಾನಲ್ಲ, ಅವನಿಗೆ ಫೋನ್ ಮಾಡಿ ಮೇಘನ್ ಕರ್ಕೊಂಡ್ ಬಾ ಈಗ್ಲೇ ಅಂತ ಹೇಳ್ತೀನಿ ರೀ. ಬೇಡ, ನಾನೇ ಅವನಿಗೆ ಫೋನ್ ಮಾಡ್ತೀನಿ. ಅಲ್ಲ, ನಾನ್ ಫೋನ್ ಮಾಡಿದ್ರೆ ಇವ್ರಿಗೇನ್ ಸಮಸ್ಯೆ ಆಗತ್ತೆ? ಏನೋ ಅಪ್ಪ, ಕೆಲವೊಂದ್ಸಲ ಈ ಅತ್ತಿಗೆ ವಿಚಿತ್ರವಾಗಿ ಆಡ್ತಿರ್ತಾರೆ. ಓಕೆ, ಮೂವ್ ಆನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅದನ್ನ ಆಟದಲ್ಲಿ ತೋರಿಸು. ಗರ್ಲ್ಸ್ ಮೂವ್. ಬೇಗ ತಗೋ. ಧೈರ್ಯವಾಗಾಡು. ಆಲ್ ದಿ ಬೆಸ್ಟ್.
ಹಲೋ ಜಯಂತ, ಹೇಳಿ ಅತ್ತೆ. ಮ್ಯಾಚ್ ಮುಗೀತಾ? ಇನ್ನೂ ಇಲ್ಲ ಅತ್ತೆ, ಲಾಸ್ಟ್ ಸ್ಟೇಜಲ್ಲಿದೆ. ಮೇಘ ಸೂಪರ್ ಆಗಿ ಆಡ್ತಿದ್ದಾಳೆ. ಸೀಟ್ ಸಿಕ್ಕೇ ಸಿಗತ್ತೆ. ಅವಳು ಗೆದ್ದೇ ಗೆಲ್ತಾಳೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಯ್ಯೋ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣೋ. ಅಯ್ಯೋ, ಯಾಕತ್ತೆ, ಏನಾಯ್ತು? ಮನೆಗೆ ತ್ರಿಪುರ ಸುಂದರಿ ಕಡೆಯವ್ರು ಬರ್ತಾ ಇದ್ದಾರೆ. ಅವ್ರ ಮನೆಗೆ ಬರೋಕ್ಕಿಂತ ಮುಂಚೆ ಮೇಘ ಮನೇಲಿ ಇರಬೇಕು, ಇಲ್ಲಾಂದ್ರೆ ರಾಮಾಯಣ ಆಗ್ಬಿಡುತ್ತೆ. ತ್ರಿಪುರ ಸುಂದರಿ ಅವರು ನಿಮ್ಮ ಮಾವನಿಗೂ ಫೋನ್ ಮಾಡಿದ್ರಂತೆ, ನಮ್ಮ ಕಡೆಯವ್ರು ಬರುವಾಗ ನೀವು ಮನೇಲಿ ಇರಬೇಕು ಅಂತ. ನಿಮ್ಮ ಮಾವ ಅಂಗಡಿಯಿಂದ ಹೊರಟು ಬರ್ತಾ ಇದ್ದಾರೆ. ಅವ್ರು ಬರುವಾಗ ಮನೆಯಲ್ಲಿ ಮೇಘ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಿದೆಯಲ್ಲ. ನನಗೆ ಕೈ ಕಾಲೇ ಆಡ್ತಾ ಇಲ್ಲ ಕಣೋ. ಏನಾದ್ರೂ ಮಾಡಿದ ತಕ್ಷಣ ಅವಳ ಮನೆ ಕರ್ಕೊಂಡ್ ಬಂದ್ಬಿಡು. ಆ